ಅಣ್ಣ, ನಮ್ಮ ಯಜಮಾನ್ರನ್ನ ಎಲ್ಲರೂ ನೋಡಿದ್ರಾ? ಇಲ್ಲಮ್ಮ, ನೋಡಲಿಲ್ಲ. ಹೇಗಿದ್ದು ಕುಟುಂಬ ಹೇಗಾಗೋಯ್ತು ನೋಡು. ಇಂಥ ದೈವ ಭಕ್ತರಿಗೆ ದೇವರು ಇಷ್ಟೊಂದು ಕಷ್ಟ ಕೊಡ್ತಾನೆ. ನಮ್ಮಂಥವ್ರ ಪಾಡೇನು? ಇನ್ನು ಏನೇನು ಕಷ್ಟ ಕೊಡ್ತಾನೋ ಆ ಶ್ರೀಹರಿ. ಅಕ್ಕ, ನಮ್ಮ ಮನೆಯವ್ರನ್ನೆಲ್ಲರೂ ನೋಡಿದ್ರಾ? ಆಚಾರ್ಯರು ಬೆಳಿಗ್ಗೆ ಅರಳಿಕಟ್ಟೆ ಹತ್ರ ನಿಂತಿದ್ದು ನೋಡಿದ್ದೆ. ಯಾಕೆ, ಏನಾಯ್ತು? ಏನಿಲ್ಲ, ನಾನು ಅಲ್ಲೇ ನೋಡ್ತೀನಿ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಅಪ್ಪ ಅಪ್ಪ, ತುಂಬ ಹಸುವಾಗ್ತಾ ಇದೆ. ಅಕ್ಕ ಅಕ್ಕ ಓ ಸರಸ್ವತಿ, ಬಾಮ್ಮ. ಯಾಕಮ್ಮ ಸರಸ್ವತಿ, ಇಷ್ಟೊಂದು ಸ್ವರ್ಗೋಗಿದ್ಯಾ? ಊಟ ಮಾಡಿದ್ಯೋ ಇಲ್ವೋ? ಇಲ್ಲಿ ನಿನ್ನ ಮಗ ಕಾಣ್ತಿಲ್ಲಲ್ವಾ? ಮನೇಲಿ ನಿದ್ದೆ ಮಾಡ್ತಿದ್ದ ಅಕ್ಕ, ನಾನಷ್ಟೇ ಬಂದೆ. ಬಾ, ನಿಂಗೂ ಮಗಂಗೆ ಏನಾದರೂ ತಿನ್ನಕ್ಕೆ ಕೊಡ್ತೀನಿ. ಬೇಡ ಅಕ್ಕ, ತಿನ್ನೋಕೇನು ಬೇಡ, ಕೆಲಸ ಇದ್ರೆ ಕೊಡಿ. ಕೆಲಸನಾ? ನೀನು ನಮ್ಮನೇಲಿ ಕೆಲಸ ಮಾಡೋದಾ? ಯಾಕಮ್ಮ ಸರಸ್ವತಿ? ಅಕ್ಕ, ನಾವು ದುಡಿದೆ ಏನನ್ನೂ ಸ್ವೀಕಾರ ಮಾಡೋ ಹಾಗಿಲ್ಲ. ಅದು ನಮ್ಮ ಮನೆಯವ್ರ ವ್ರತ. ಏನಾದರೂ ಕೆಲಸ ಕೊಟ್ಟರೆ ನಿಮಗೆ ಕೋಟಿ ಪುಣ್ಯ ಬರುತ್ತೆ. ಬಾ, ಹಿತ್ಲ ಕಡೆ ಹೋಗೋಣ. ಏನಾದರೂ ತರ್ತೀನಿ ಅಂತ ಹೋದ್ರಿ, ಏನೂ ತರಲಿಲ್ವಾ ಅಪ್ಪ? ಶ್ರೀಹರಿ, ಹಸಿವನ್ನ ಗೆದ್ದವನು ಜೀವನದಲ್ಲಿ ಗೆಲ್ತಾನಪ್ಪ. ನಾನೀಗ ನಿನಗೆ ನೀರು ಕೊಡ್ತೀನಿ. ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಸ್ವೀಕರಿಸು. ಹಸಿವು ಕಮ್ಮಿ ಆಗುತ್ತೆ. ಬೇಡಪ್ಪ, ಅಮ್ಮ ಇದನ್ನೇ ಹೇಳಿ ಹೇಳಿ ಬೆಳಗ್ಗಿಂದ ನೀರು ಕುಡಿದು ವಾಂತಿ ಬರುವಂತಾಗ್ತಿದೆ. ಶ್ರೀಹರಿ, ರೀ, ತುಂಬ ಹೊತ್ತಾಯ್ತಾ ಬಂದು? ಈಗಷ್ಟೇ ಬಂದೆ ಸರಸ್ವತಿ. ಕೆಲಸ ಏನಾದರೂ ಸಿಕ್ತಾ? ಇಲ್ಲ ಸರಸ್ವತಿ, ನಾನು ಮುಂಜಾನೆಯಿಂದ ಸಂಜೆಯವರೆಗೂ ಕೆಲಸ ಕೊಡಿ ಅಂತ ಬೀದಿ ಬೀದಿ ಅಲ್ಲದೆ ಬಹಳಷ್ಟು ಜನ ನಿಮ್ಮಿಂದ ಕೆಲಸ ಮಾಡಿಸೋದು ಮಹಾಪಾಪ, ಏನು ಬೇಕೋ ಹೇಳಿ ನಾವು ಸುಮ್ಮನೆ ಕೊಡ್ತೀವಿ ಅಂದರು. ಇನ್ನು ಕೆಲವರು ತಾವು ಮಹಾನ್ ವಿದ್ವಾಂಸರು, ನಿಮ್ಮ ಹತ್ರ ಕೆಲಸ ಮಾಡಿಸೋದೆ ಅಂತ ಹಿಂಜರಿದು ಬಿಟ್ರು. ಒಟ್ನಲ್ಲಿ ಕೆಲವೊಮ್ಮೆ ಶ್ರೇಷ್ಠತೆ ಕೂಡ ಶಾಪ ಆಗ್ಬಿಡುತ್ತೆ. ಕೊರಗಬೇಡಿ ಅಂದರೆ ನಾನು ಹೋಗಿ ದುಡಿತೀನಿ. 4 ಮನೆ ಕಸ ಮುಸ್ರೆ ಮಾಡಿದ್ರೆ ಸಂಸಾರ ಸಾಗುತ್ತೆ. ಬೇಡ ಸರಸ್ವತಿ, ಬೇಡ. ನಾಳೆಯಿಂದ ನಾನೇ ಬೇರೆ ಊರಿಗೆ ಹೋಗ್ತೀನಿ. ಅಲ್ಲಿ ಇದ್ಯಾವ ಶ್ರೇಷ್ಠತೆಯೂ
ಪರಿಚಯವೂ ಇರೋದಿಲ್ಲ. ಖಂಡಿತ ಕೆಲಸ ಸಿಗುತ್ತೆ. ಇದೊಂದು ದಿನ ಹೇಗಾದ್ರೂ ಹಸುವನ್ನ ತಡ್ಕೊಳ್ಳಿ. ನನ್ನಿಂದ ಆಗ್ತಾ ಇಲ್ಲಪ್ಪ, ತುಂಬ ಹಸುವಾಗ್ತಾ ಇದೆ. ಅಳ್ಬೇಡ ಕಂದ, ಅಳ್ಬೇಡ. ಇಲ್ಲೋಡು, ನಿನಗೋಸ್ಕರ ಬಾಳೆಹಣ್ಣು ತಂದಿದ್ದೀನಿ. ಬಾಳೆಹಣ್ಣು? ನಿಲ್ಲು ನಾರಾಯಣ. ಏನಾಯ್ತಂದ್ರೆ, ಈ ಬಾಳೆಹಣ್ಣುಗಳನ್ನ ಯಾರು ಕೊಟ್ರು? ಅದು ಮುಂಜಾನೆ ಹೋದವರು, ನೀವು ಬರಲಿಲ್ಲ. ನಾರಾಯಣ ಹಸು ಅಂತ ಅಳ್ತಿದ್ದ. ಏನಾದ್ರು ತರೋಣ ಅಂತ ಹೋದೆ. ಕೊನೆ ಮನೆ ರಮಾಬಾಯಿ ಅವರು ಅವ್ರ ತೋಟದಿಂದ ಬಾಳೆಹಣ್ಣು ಬಂದಿದೆ ಅಂತ ಈ ಹಣ್ಣು ಕೊಟ್ಟರು. ಸಾಕು, ಸುಮ್ನಿರು. ನನ್ನ ಅಪರಿಗ್ರಹ ವ್ರತ ಕೈ ಹಿಡಿದಿರೋದು ಮರ್ತೋಯ್ತಾ ನಿನಗೆ? ನಮ್ಮ ದುಡಿಮೆ ಇಲ್ದೆ ಬೇರೆಯವ್ರ ಹತ್ರ ಏನನ್ನೂ ಪಡ್ಕೋಬಾರ್ದು ಅನ್ನೋದು ಗೊತ್ತು ತಾನೇ? ಗೊತ್ತು ಅಂದರೆ ಗೊತ್ತು, ಮರೆಯೋ ಅಷ್ಟು ಮತಿಹೀನಡೆ ನಾನು. ಅವ್ರ ಮನೆಯಲ್ಲಿ ಕೆಲಸ ಮಾಡಿದೆ, ಪ್ರತಿಯಾಗಿ ಈ ಹಣ್ಣುಗಳನ್ನು ಪಡ್ಕೊಂಡು ಬಂದೆ. ಅಂದ್ರೆ ಅಪರಿಗ್ರಹ ವ್ರತ ನೆನಪಿದೆ ನಿನಗೆ, ಆದ್ರೆ ಸತಿ ಧರ್ಮ ನೆನಪಿಲ್ಲ ಅಲ್ವಾ? ಸಪ್ತಪದಿ ತುಳಿಯುವಾಗ ಅಗ್ನಿದೇವನ ಮುಂದೆ ಆಣೆ ಮಾಡಿ ಹೇಳಿದೀನಿ, ನಿನ್ನನ್ನ ಕುಟುಂಬವನ್ನ ರಕ್ಷಿಸೋ ಹೊಣೆ ನಂದು ಅಂತ. ಎಷ್ಟೇ ಕಷ್ಟ ಆದ್ರೂ ದುಡಿದು ಪತ್ನಿ ಮಕ್ಕಳನ್ನ ಸಾಕೋದು ಪುರುಷನ ಧರ್ಮ. ನಾನು ಜೀವಂತವಾಗಿರೋವಾಗ್ಲೇ ನನ್ನನ್ನ ಒಂದು ಮಾತು ಕೇಳದೆ ನೀನು ಕೆಲ್ಸಕ್ಕೆ ಹೋಗ್ಬಾರ್ದಾಗಿತ್ತು. ಹೌದು ಅಂದರೆ ಹೌದು, ಹೆಂಡತಿ ಮಕ್ಕಳನ್ನ ಸಾಕೋದು ಪತಿ ಧರ್ಮ, ಗಂಡ ಮಕ್ಕಳ ಸೇವೆ ಮಾಡೋದು ಪತ್ನಿ ಧರ್ಮ. ಹಾಗೆ ತಾಯಿಯಾದವಳಿಗೆ ಮಾತೃಧರ್ಮ ಅಂತ ಒಂದಿರುತ್ತಲ್ವಾ? ತನ್ನ ಕರುಳಿನ ಕುಡಿ ಹಸುವೆಯಿಂದ ಚಡ್ಪಡಿಸಿದ್ರೆ ಯಾವ ಮಾತೃ ಹೃದಯ ಮೌನವಾಗಿರೋದಕ್ಕೆ ಸಾಧ್ಯ ಹೇಳಿ? 7 ವಯಸ್ಸಲ್ಲಿ ಮಗು ಹತ್ತ ತಕ್ಷಣ ಎಲ್ಲಿದ್ರೂ ಓಡಿ ಬಂದು ತಾಯಿ ಆದವಳು ಎದೆ ಹಾಲು ಕುಡಿಸಿ ಮಗುವಿನ ಹಸುವನ್ನು ನೀಗಿಸ್ತಾಳೆ. ಎದೆ ಹಾಲು ಬತ್ತು ಹೋದ್ಮೇಲೆ ಹಸುವು ಎಂದಾಕ್ಷಣ ತುತ್ತು ಮಾಡಿ ತಿನ್ನಿಸ್ತಾಳೆ. ತಿನ್ಸೋಕೆ ಏನೂ ಇಲ್ಲದೆ ಇರುವಾಗ ತಾಯಿ ಆದವಳು ಭಿಕ್ಷೆ ಬೇಡಿಯಾದರೂ ತನ್ನ ಕಂದನ ಹಸುವನ್ನು ನೀಗಿಸ್ತಾಳೆ.